ಸಾಕಷ್ಟು ಸದ್ಯಕ್ಕೆ ಸಿಲಿಂಡರ್ ಹಾಗೂ ಗ್ಯಾಸ್ನ ಅಭಾವ ಉಂಟಾಗಿದೆ. ಗ್ಯಾಸ್ನ ಅಭಾವದಿಂದಾಗಿ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿರುವಂಥ ಏನು ಹೋಟೆಲ್ ಉದ್ಯಮಕ್ಕಾಗಿರ್ಬೋದು, ಕರ್ನಾಟಕದಲ್ಲಿರುವಂಥ ಎಲ್ಲ ಹೋಟೆಲ್ ಉದ್ಯಮಗಳಿಗೂ ಸಹ ಸಮಸ್ಯೆ ಆಗಿರುವಂಥದ್ದು. ಇದೀಗ ನಾನು ಮಲ್ಲೇಶ್ವರಮಲ್ಲಿರುವಂತಹ ಉಡುಪಿ ಶ್ರೀಕೃಷ್ಣ ರಜತಾದ್ರಿ ಹೋಟೆಲ್ನಲ್ಲಿದ್ದೀನಿ. ಇದು ಸಹ ಸಾಕಷ್ಟು ಹೆಸರು ಮಾಡಿರುವಂಥ ಹೋಟೆಲು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ಕಳೆದ 2 ದಿನಗಳ ಹಿಂದೆ ಒಂದೂವರೆ ಅವರು ಏನು ಹೋಟ್ಲನ್ನು ಬಂದ್ ಮಾಡಿದ್ರು. ಸದ್ಯಕ್ಕೆ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನರು ಸಹ ಇವತ್ತು ಸಂಡೇ ಆಗಿದೆ, ಸ್ಪೆಷಲ್ ಊಟಕ್ಕಾಗಿ ಅಥವಾ ಸ್ಪೆಷಲ್ ಟಿಫನನ್ನು ಹುಡುಕೊಂಡು ಬರ್ತಾ ಇರುವಂಥದ್ದು. ಆದರೆ ಇಲ್ಲಿ ಆಗ್ತಿರುವಂಥ ಸಮಸ್ಯೆನ ತಾವು ಗಮನಿಸ್ತಿರ್ಬೋದು. ಈ ಹೋಟ್ಲಲ್ಲಿ ಕೇವಲ ಒಂದಷ್ಟು ಐಟಮ್ಸ್ಗಳನ್ನು ಮಾತ್ರ ಇಡಲಾಗಿದೆ. ಜೊತೆಗೆ ಇಡ್ಲಿಯ ಜೊತೆಗೆ ಸಾಂಬಾರನ್ನು ಸಹ ಸದ್ಯಕ್ಕೆ ಸಿಗದೇ ಇರುವಂತಹದ್ದು. ನಾರ್ಮಲ್ ಆಗಿ ಇಡ್ಲಿ ಸಿಗುತ್ತೆ, ಚಟ್ನಿ ಸಿಗುತ್ತೆ ನಿಮಗೆ. ಆದರೆ ಏನು ಸಾಂಬಾರು ಇಡ್ಲಿಂತೆ ಚಟ್ನಿಯ ಜೊತೆಗೆ ಸಾಂಬಾರು ಇಲ್ಲದೆ ಇರುವಂತಹದ್ದು ಒಂದು ಬೇಸರದ ಸಂಗತಿ. ಇನ್ನೊಂದೇನು ಅಂತಂದರೆ, ಸಾಕಷ್ಟು ಜನರು ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನರು ಹೊರಗಡೆ ತಿನ್ನೋದಕ್ಕೆ ಬರ್ತಾರೆ. ಅಂಥವ್ರಿಗೂ ಸಹ ಏನು ಹೋಟೆಲ್ಗಳಲ್ಲಿ ಇಷ್ಟವಾದಂತಹ ಐಟಮನ್ನು ತಿನ್ನೋಕೆ ಅಸಾಧ್ಯವಾಗಿರುವಂಥದ್ದು. ಯಾಕಂತಂದರೆ ಎಲ್ಲ ನಾವು ಕೇಳುವಂತಹ ಎಲ್ಲ ಮೆನ್ಯೂನು ಸಹ ನಮಗೆ ಸಿಗೋದಿಲ್ಲ. ಉದಾಹರಣೆಗೆ ಇಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಈ ಹೋಟ್ಲಲ್ಲಿ ಹಾಕಿರುವಂತಹದ್ದು ಇವತ್ತು ಇದು ಮಾತ್ರ ಸಿಗುತ್ತೆ, ಬೇರೆ ಏನೂ ಸಿಗೋದಿಲ್ಲ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಜೊತೆಗೆ ಕಾಫಿ ಮತ್ತು ಟೀ ಬೆಲೆನೂ ಸಹ ಜಾಸ್ತಿ ಆಗಿದೆ. 15 ರಿಂದ 20 ರೂಪಾಯಿಗೆ ಸಿಗ್ತಾ ಇರುವಂತಹ ಕಾಫಿ ಜೊತೆಗೆ ಟೀ 25 ರೂಪಾಯಿಯನ್ನು ದರವನ್ನು ಮಾಡಿರುವಂಥದ್ದು. ಒಂದು ರೈಸ್ ಬಾತ್ಗೆ 70 ರೂಪಾಯಿ. ಇನ್ನು ರೋಟಿ ಕರಿ, ಕುಲ್ಚಾ ಕರಿ, ಜೊತೆಗೆ ನಾನ್ ಕರಿ, ಕರ್ಡ್ ರೈಸ್, ಈ ಐಟಮ್ಸ್ಗಳು ಮಾತ್ರ ಇಲ್ಲಿ ಸಿಗುವಂಥದ್ದು. ಮೊದಲೆಲ್ಲ ಈ ಮೆನ್ಯೂವಲ್ಲಿ ನಾವು ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಐಟಮ್ಸ್ಗಳು ಪ್ರತಿದಿನ ಯಾವಾಗಲೇ ಕೇಳಿದ್ರು ಸಹ ಸಿಗ್ತಾ ಇತ್ತು. ವೆರೈಟೀಸ್ ಆಫ್ ಟಿಫನ್ಸ್ಗಳು ಸಿಗ್ತಾ ಇತ್ತು, ವೆರೈಟೀಸ್ ಆಫ್ ತಿಂಡಿಗಳನ್ನು ಏನು ಮಧ್ಯಾಹ್ನದ ಊಟಕ್ಕೆ ಜೊತೆಗೆ ರಾತ್ರಿಯೂ ಸಹ ಸಿಗ್ತಾ ಇತ್ತು. ಸದ್ಯಕ್ಕೆ ಈ ಎಲ್ಲವೂ ಕಂಪ್ಲೀಟಾಗಿ ಸ್ಟಾಪ್ ಆಗಿರುವಂಥದ್ದು. ಸಿಗ್ತಾ ಇರುವಂಥದ್ದು ಕೇವಲ 4 ಐಟಮ್ಸ್ಗಳು. ಒಂದು ಟಿಫನ್ನಲ್ಲಿ ನೋಡ್ಬೋದು, ಇಡ್ಲಿ ಜೊತೆಗೆ ದೋಸೆ, ಸೆಟ್ ದೋಸೆ, ಹಾಗೆ ಖಾರ ಬಾತ್ ಮಾತ್ರ ಸಿಗ್ತಾ ಇದೆ. ಇನ್ನು ಊಟದ ವಿಚಾರ ಅಂತ ಬಂದರೆ ಇನ್ನೂ ಊಟಕ್ಕೆ ತಯಾರಿ ಮಾಡ್ತಾ ಇಲ್ಲ. ಸದ್ಯಕ್ಕೆ ಇರುವಂತಹ ಗ್ಯಾಸನ್ನು ಜೊತೆಗೆ ಸೌದೆಯನ್ನು ಬಳಕೆ ಮಾಡಿಕೊಂಡು ಇಷ್ಟನ್ನು ಮಾತ್ರ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಸಹ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿಗೆ ಬರುವಂತಹ ಗ್ರಾಹಕರಿಗೆ ಆಗಿರ್ಬೋದು ಅಥವಾ ಬ್ಯಾಚುಲರ್ಸ್ಗಳಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿದೆ. ಜೊತೆಗೆ ಹೋಟೆಲ್ ಮಾಲಕರಿಗೂ ಸಹ ಇದೊಂದು ರೀತಿಯಲ್ಲಿ ಸಮಸ್ಯೆಯಾಗಿ ಕಾಡ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.